ಒಮ್ಮೆ ಒಂದು ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಬದುಕುತ್ತಿದ್ದವು. ಆ ಕಾಡನ್ನು ಒಂದು ಹುಲಿ ಆಡಳಿತಗಾರನಾಗಿ ಆಳುತ್ತಿತ್ತು. ಅದು ತುಂಬಾ ಕಠಿಣ ಮತ್ತು ಕ್ರೂರವಾಗಿತ್ತು. ಅದರ ಕಠಿಣ ನಿಯಮಗಳಿಂದ ಎಲ್ಲೆಲ್ಲೂ ಭಯ ಹರಡಿತ್ತು. ಎಲ್ಲಾ ಪ್ರಾಣಿಗಳು ಚಿಂತೆಯಲ್ಲಿ ಮುಳುಗಿದ್ದವು. ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಶಾಲೆ ಇತ್ತು. ಅಲ್ಲಿ ಒಂದು ಹಸು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿತ್ತು. ನಿಧಾನವಾಗಿ ಮರಿಗಳು ಮತ್ತು ಚಿಕ್ಕ ಪ್ರಾಣಿಗಳು ಶಾಲೆಗೆ ಬರೋದನ್ನು ನಿಲ್ಲಿಸಿದವು. ತರಗತಿ ಮೌನವಾಗಿ ಖಾಲಿಯಾಗಿ ಬಿಟ್ಟಿತು. ಆ ಮೌನವನ್ನು ಹಸು ಗಮನಿಸಿತು. ಭಯವು ಮಕ್ಕಳವರೆಗೆ ತಲುಪಿದೆ ಎಂದು ಅದು ಅರ್ಥ ಮಾಡಿಕೊಂಡಿತು. ಆದ್ದರಿಂದ ಹಸು ಹುಲಿಯನ್ನು ಭೇಟಿಯಾಗಲು ನಿರ್ಧರಿಸಿತು. ಅದು ಜಗಳ ಮಾಡಲಿಲ್ಲ, ದೂರು ಹೇಳಲಿಲ್ಲ, ಹೇಳಲಿಲ್ಲ, ಒಂದು ಕಥೆಯನ್ನು ಮಾತ್ರ ಹೇಳಿತು. ಒಮ್ಮೆ ಗಾಳಿ ಮತ್ತು ಸೂರ್ಯ ವಾದ ಮಾಡುತ್ತಿದ್ದವು. ನಾನು ಶಕ್ತಿಶಾಲಿ ಎಂದು ಗಾಳಿ ಹೇಳಿತು. ಇಲ್ಲ ಎಂದ ಸೂರ್ಯ, ನಾನು ಶಕ್ತಿಶಾಲಿ. ಅಷ್ಟರಲ್ಲಿ ಕಾಡಿನಲ್ಲಿ ಒಬ್ಬ ಪ್ರಯಾಣಿಕನು ನಡೆದುಕೊಂಡು ಬರುತ್ತಿದ್ದ. ಅವನು ಹೊದಿಕೆಯನ್ನು ಬಿಗಿಯಾಗಿ ಹಿಡಿದಿದ್ದ. ಯಾರು ಆ ಪ್ರಯಾಣಿಕನಿಂದ ಹೊದಿಕೆಯನ್ನು ತೆಗೆಸುತ್ತಾರೆ ಅವರೇ ಶಕ್ತಿಶಾಲಿ ಎಂದು ತೀರ್ಮಾನಿಸಿದರು. ಮೊದಲು ಗಾಳಿ ಪ್ರಯತ್ನಿಸಿತು. ಅದು ಬಲವಾಗಿ ಊದಿತು, ಇನ್ನಷ್ಟು ಬಲವಾಗಿ. ಮರಗಳು ವಾಲಿದವು, ಎಲೆಗಳು ಎಲ್ಲೆಲ್ಲೂ ಹಾರಿದವು. ಆದರೆ ಗಾಳಿ ಎಷ್ಟು ಬಲವಾಗಿ ಊದಿದರೂ ಪ್ರಯಾಣಿಕನು ಹೊದಿಕೆಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದ. ಗಾಳಿ ದಣಿದು ಸೋತಿತ್ತು. ನಂತರ ಸೂರ್ಯನ ಹೆರ್ತು ಬಂತು. ಸೂರ್ಯ ಆತುರಪಡಲಿಲ್ಲ. ಅವನು ಕೇವಲ ನಗಿದ. ನಿಧಾನವಾಗಿ ಬಿಸಿಲು ಹರಡಿತು. ಪ್ರಯಾಣಿಕನು ಆರಾಮವನ್ನು ಅನುಭವಿಸಿದ. ಹಿಡಿತ ಸಡಿಲವಾಯಿತು. ಸೂರ್ಯ ಇನ್ನಷ್ಟು ಸೌಮ್ಯವಾಗಿ ನಗಿದ. ಬಿಸಿಲು ಹೆಚ್ಚಾಯಿತು. ಪ್ರಯಾಣಿಕನು ಹೊದಿಕೆಯನ್ನು ತೆರೆಯಿತು ಮತ್ತು ಕೊನೆಗೆ ತೆಗೆದಿಟ್ಟ. ಹುಲಿ ಮೌನವಾಗಿ ಕೇಳಿತು. ಮೊದಲ ಬಾರಿ ಅದು ಆಳವಾಗಿ ಯೋಚಿಸಿತು. ಆ ದಿನದಿಂದ ಹುಲಿ ಬದಲಾಗಿದೆ. ಕಾಡು ಮತ್ತೆ ಶಾಂತವಾಯಿತು. ಶಾಲೆ ಮಕ್ಕಳಿಂದ ತುಂಬಿತು. ನಗು ಮರಳಿ ಬಂದಿತು. ಕೆಲವು ಸಂಗತಿಗಳು ಬಲದಿಂದ ಸಾಧ್ಯವಾಗುವುದಿಲ್ಲ, ಅವು ಸೌಮ್ಯತೆಯಿಂದ ಮಾತ್ರ ಸಂಭವಿಸುತ್ತವೆ.